ವ್ಯವಸ್ಥೆಯನ್ನ ಕಲ್ಪಿಸಿ ಸ್ಥಳೀಯ ಆಡಳಿತಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ರೀತಿಯಾಗಿ ಕೋರ್ಟ್ನಿಂದ ಸೂಚನೆ ಬಂದಿದೆ. ಸ್ಥಳೀಯ ಆಡಳಿತಕ್ಕೆ ನೀಡಿರುವಂತಹ ಸೂಚನೆ ಇದು. ವಿವಾದಿತ ನೆಲ ಮಹಡಿಯ 10 ಸ್ಥಳಗಳಲ್ಲಿ ಪೂಜೆಗೆ ಅವಕಾಶ. ನೆಲ ಮಹಡಿಯಲ್ಲಿ ಸಿಕ್ಕ ಮೂರ್ತಿಗಳಿಗೆ ಪೂಜೆಯನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಕೋರ್ಟ್ನಿಂದ. ಮಂದಿರ ವರ್ಸಸ್ ಮಸೀದಿ ಸಂಘರ್ಷದಲ್ಲಿ ಹಿಂದೂಗಳಿಗೆ ಜಯ ಸಿಕ್ಕಿದೆ. ಜ್ಞಾನವಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಗೆಲುವಾಗಿದೆ. ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ನೀಡಿದೆ ಉತ್ತರ ಪ್ರದೇಶದ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ. ಇದೀಗ ಬರ್ತಾ ಇರುವಂತಹ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ಮಂದಿರ ವರ್ಸಸ್ ಮಸೀದಿ ಸಂಘರ್ಷದಲ್ಲಿ ಹಿಂದೂಗಳಿಗೆ ದೊಡ್ಡ ಜಯ ಸಿಕ್ಕಿದೆ. ಕೋರ್ಟ್ನಿಂದ ಬರ್ತಾ ಇರುವಂತಹ ಆದೇಶ, 1 ವಾರದಲ್ಲಿ ಪೂಜೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಸ್ಥಳೀಯ ಆಡಳಿತಕ್ಕೆ ಸೂಚನೆಯನ್ನ ನೀಡಿದೆ ಕೋರ್ಟ್. ವಿವಾದಿತ ನೆಲ ಮಹಡಿಯ 10 ಸ್ಥಳಗಳಲ್ಲಿ ಪೂಜೆಗೆ ಅವಕಾಶ. ನೆಲ ಮಹಡಿಯಲ್ಲಿ ಏನೆಲ್ಲ ಮೂರ್ತಿಗಳು ಸಿಕ್ಕಿದೆಯೋ ಆ ಮೂರ್ತಿಗಳಿಗೆ ಪೂಜೆ ಮಾಡೋದಿಕ್ಕೆ ಈಗ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. 1 ವಾರದಲ್ಲಿ ಇದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿರುವಂತದ್ದು. ಮಂದಿರ ವರ್ಸಸ್ ಮಸೀದಿ ಸಂಘರ್ಷದಲ್ಲಿ ಹಿಂದೂಗಳಿಗೆ ಜಯವಾಗಿದೆ. ಜ್ಞಾನವಾಪಿ ಮಸೀದಿಯ ನೆಲಮಹಡಿಯಲ್ಲಿ ಏನೆಲ್ಲ ಮೂರ್ತಿಗಳು ಸಿಕ್ಕಿದೆಯೋ ಅದಕ್ಕೆ ಪೂಜೆ ಸಲ್ಲಿಸಿ ಅಂತ ಈಗ ಕೋರ್ಟ್ನಿಂದ ಆದೇಶ ಬಂದಿದೆ. ಉತ್ತರ ಪ್ರದೇಶದ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಮಹತ್ವದ ಆದೇಶವನ್ನ ನೀಡಿರುವಂಥದ್ದು. ಜ್ಞಾನವಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಭಾರಿ ಮುನ್ನಡೆ ಆಗಿದೆ. ಮಸೀದಿಯ ನೆಲಮಹಡಿಯಲ್ಲಿ ಪೂಜೆಗೆ ಅವಕಾಶ ಸಿಕ್ಕಿದೆ. ಒಂದು ವಾರದಲ್ಲಿ ಪೂಜೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿ ಸ್ಥಳೀಯ ಆಡಳಿತಕ್ಕೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜ್ಞಾನವಾಪಿ ಕೇಸ್ನಲ್ಲಿ ಈಗ ಹಿಂದೂಗಳಿಗೆ ದೊಡ್ಡ ಜಯವಾದಂತಾಗಿದೆ. ವಾರಣಾಸಿ ಜಿಲ್ಲಾ ಕೋರ್ಟ್ನಿಂದ ಈಗಷ್ಟೇ ಬಂದಿರುವಂತಹ ಮಹತ್ವದ ಆದೇಶ. ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಕೊಟ್ಟಿದೆ ಜಿಲ್ಲಾ ನ್ಯಾಯಾಲಯ. ಮಸೀದಿಯ ಬೇಸ್ಮೆಂಟ್ ನಲ್ಲಿ ಪೂಜೆ ಸಲ್ಲಿಸಬಹುದು ಅಂತ ಹೇಳಿದೆ. ಅದಕ್ಕೆ 1 ವಾರದ ಅವಕಾಶ. ಆ 1 ವಾರದಲ್ಲಿ ಪೂಜೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಸ್ಥಳೀಯ ಆಡಳಿತಕ್ಕೆ ಜಿಲ್ಲಾ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ. ವಿವಾದಿತ ನೆಲ ಮಹಡಿಯ 10 ಸ್ಥಳಗಳಲ್ಲಿ ಪೂಜೆಗೆ ಅವಕಾಶ ಸಿಕ್ಕಿದೆ. ಸರ್ವೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಮೂರ್ತಿಗಳು ಸಿಕ್ಕಿದೆಯೋ ಆ ಮೂರ್ತಿಗಳಿಗೆ ಪೂಜೆ ಆಗಬೇಕು ಅಂತ ಈಗ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿರುವಂಥದ್ದು. ಈ ಮುಖಾಂತರ ಮಂದಿರ ವರ್ಸಸ್ ಮಸೀದಿಯ ಸಂಘರ್ಷ ಏನಿತ್ತು ಆ ಸಂಘರ್ಷದಲ್ಲಿ ಹಿಂದೂಗಳಿಗೆ ಜಯವಾಗಿದೆ. ಕಾಶಿ ವಿಶ್ವನಾಥ ಟ್ರಸ್ಟ್ ಉಸ್ತುವಾರಿಯಲ್ಲಿ ಪೂಜೆ ಆಗಬೇಕು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಪೂಜೆಯ ವೇಳೆ ಅರ್ಚಕರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದೆ ಕೋರ್ಟ್. ಪೂಜಾ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. ಕೋರ್ಟ್ ಕೊಟ್ಟಿರುವಂತಹ ಆದೇಶದ ಪ್ರಮುಖ ಅಂಶಗಳಿವೆ. ಕಾಶಿ ವಿಶ್ವನಾಥ ಟ್ರಸ್ಟ್ ಉಸ್ತುವಾರಿಯಲ್ಲಿ ಪೂಜೆ ಆಗಬೇಕು. ಆ ಪೂಜೆಯ ಸಂದರ್ಭದಲ್ಲಿ ಅರ್ಚಕರಿಗೆ ಮಾತ್ರ ಅವಕಾಶ, ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಮಂದಿರ ವರ್ಸಸ್ ಮಸೀದಿಯ ಸಂಘರ್ಷ, ಆ ಸಂಘರ್ಷದಲ್ಲಿ ಈಗ ಕೋರ್ಟ್ ಕೊಟ್ಟಂತಹ ತೀರ್ಪು, ಜಿಲ್ಲಾ ನ್ಯಾಯಾಲಯದ ತೀರ್ಪು ಹಿಂದೂಗಳಿಗೆ ಜಯ ಸಿಕ್ಕಂತಾಗಿದೆ. ಜ್ಞಾನವಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಭಾರಿ ಗೆಲುವಾಗಿದೆ. ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ನೀಡಿದೆ ಕೋರ್ಟ್. ಮಸೀದಿ ನೆಲ ಮಹಡಿಯಲ್ಲಿ ಪೂಜೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇದು ಹಿಂದೂಗಳಿಗೆ ಸಿಕ್ಕಿರುವಂತಹ ದೊಡ್ಡ ಗೆಲುವು.
ಮಸೀದಿಯ ನೆಲಮಹಡಿಯಲ್ಲಿ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಶತಮಾನಗಳ ಹೋರಾಟಕ್ಕೆ ದೊಡ್ಡ ಗೆಲುವು ಸಿಗ್ತಾ ಇದೆ. 1993ರ ಡಿಸೆಂಬರ್ನಿಂದ ಪೂಜೆಗೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಪೂಜೆ ನಿರ್ಬಂಧಿಸಿ ವಿವಾದಿತ ಸ್ಥಳಕ್ಕೆ ಬೀಗ ಮುದ್ರೆಯನ್ನ ಹಾಕಲಾಗಿತ್ತು. ಈಗ ಮತ್ತೆ ಪೂಜೆ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ವಿವಾದಿತ ಮಸೀದಿಯಲ್ಲಿ ಸರ್ವೆ ನಡೆಸಿದ್ದ ಪುರಾತತ್ವ ಇಲಾಖೆ ಸರ್ವೆಯಲ್ಲಿ ಮಂದಿರದ ಸಾಕಷ್ಟು ಕುರುಹುಗಳು ಪತ್ತೆಯಾಗಿತ್ತು. ಸರ್ವೆ ವರದಿ ಬೆನ್ನಲ್ಲೇ ಈಗ ಪೂಜೆಗೆ ಅವಕಾಶವನ್ನ ನೀಡಲಾಗಿದೆ ಕೋರ್ಟ್ನಿಂದ. ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನದ ಸಮುಚ್ಚಯದಲ್ಲಿರುವಂತಹ ಜ್ಞಾನವಾಪಿ ಮಸೀದಿಯ ಸರ್ವೆಯನ್ನ ನಡೆಸಿದಂತಹ ಎಎಸ್ಐ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಒಂದು ವರದಿಯನ್ನ ನೀಡಿತ್ತು. ಆ ವರದಿಯಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ದೇವರುಗಳು ಹಾಗೆ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಕುರುಹುಗಳು ಪತ್ತೆಯಾಗಿತ್ತು. ಇದೇ ತಿಂಗಳ 25ನೇ ತಾರೀಕು ವರದಿಯನ್ನ ಬಹಿರಂಗಪಡಿಸಲಾಗಿತ್ತು. ಎಎಸ್ಐ ವರದಿಯಲ್ಲಿ ಮಸೀದಿ ನಿರ್ಮಾಣಕ್ಕೂ ಮೊದಲು ವಿವಾದಿತ ಸ್ಥಳದಲ್ಲಿ ಬೃಹತ್ ರೂಪದ ಭವ್ಯ ಮಂದಿರ ಇತ್ತು ಅನ್ನೋದನ್ನ ಉಲ್ಲೇಖ ಮಾಡಲಾಗಿತ್ತು. ಕಾಶಿಯಲ್ಲಿ ವಿಶ್ವೇಶ್ವರ ಮಂದಿರವನ್ನು ಕೆಡವಿ ಅಲ್ಲಿ ಜ್ಞಾನವಾಪಿ ಮಸೀದಿಯನ್ನ ನಿರ್ಮಿಸಲಾಗಿದೆ ಅನ್ನೋದು ಹಿಂದೂ ಪರ ವಕೀಲರ ವಾದ ಆಗಿತ್ತು. ಶತಮಾನಗಳಿಂದಲೂ ಕೂಡ ಇದಕ್ಕಾಗಿ ಹೋರಾಟ ನಡೀತು. ಈಗ ಜಿಲ್ಲಾ ನ್ಯಾಯಾಲಯ ಕೊಟ್ಟಂತಹ ಮಹತ್ವದ ತೀರ್ಪು ಅಲ್ಲಿ ಇನ್ಮುಂದೆ ಪೂಜೆಯನ್ನ ಸಲ್ಲಿಸಬಹುದು ಅನ್ನುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಸಂಪಾದಕರಾದಂತಹ ಅಜಿತ್ ಹನ್ಮಕ್ಕನವರ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಶತಶತಮಾನಗಳ ಹೋರಾಟ, ಆ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ತು ಅಂತಾನೆ ಭಾವಿಸ್ಬೇಕಲ್ವಾ ಈಗಿನ ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನ ನೋಡ್ತಾ ಹೋದ್ರೆ? ಡೆಫಿನೆಟ್ಲಿ ಇದೊಂದು ಡಿಸಿಸಿವ್ ಗೆಲುವು ಆಗುತ್ತೆ ವೀಣಾ. ಹಿಂದೂ ಕಕ್ಷಿದಾರರಿಗೆ ಒಂದು ನಿರ್ಣಾಯಕವಾದಂತಹ ಗೆಲುವು. ಪೂಜೆಗೆ ಅವಕಾಶ ಸಿಕ್ಕಿದೆ. 10 ಸೆಲ್ಲಾರ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಅವುಗಳನ್ನು ತೆಗೆಸಿ ಸರ್ವೆ ನಡೆಸಿ ಸುಮಾರು 839 ಪುಟಗಳ ವರದಿಯೊಂದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕೊಟ್ಟಿದ್ದರು. ಅದರ ಕನ್ಕ್ಲೂಡಿಂಗ್ ಪಾರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿತ್ತು, ಈ ಕಟ್ಟಡದ ಕೆಳಗೆ ಒಂದು ಭವ್ಯವಾದ ಹಿಂದೂ ಮಂದಿರ ಇತ್ತು ಅನ್ನೋದು ಬಿಯಾಂಡ್ ಡೌಟ್ ಸಾಬೀತಾಗಿದೆ ಅನ್ನುವುದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಅದರ ಆಧಾರದ ಮೇಲೆ ಪೂಜೆಯ ಹಕ್ಕನ್ನು ಮರುಸ್ಥಾಪಿಸಬೇಕು ಅನ್ನುವ ವಾದವನ್ನು ಹರಿಶಂಕರ್ ಜೈನ್ ಮತ್ತು ವಿಷ್ಣುಶಂಕರ್ ಜೈನ್, ತಂದೆ ಮಗ, ಅವರಿಬ್ಬರು ವಕೀಲರು, ಅವರು ಮಂಡನೆ ಮಾಡಿದಾಗ ಅವರ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಪೂಜೆಗೆ ಅವಕಾಶವನ್ನು ಕಲ್ಪಿಸಬೇಕು. ಆ ಸೆಲ್ಲಾರ್ಗಳನ್ನು ಎಲ್ಲಿ ಸರ್ವೆ ನಡೆಯಲಾಯಿತು, ಎಲ್ಲಿ ಹಿಂದೂ ಮಂದಿರದ ಕುರುಹುಗಳು ಸ್ಪಷ್ಟವಾಗಿ ಕಾಣಿಸಿದವು, ಅಲ್ಲಿ ಪೂಜೆಗೆ ಅವಕಾಶ ಕೊಡಬೇಕು ಅನ್ನುವ ತೀರ್ಪನ್ನು ಕೊಟ್ಟಿದೆ. ಅದಕ್ಕೆ ನಿಬಂಧನೆಗಳಿದ್ದಾವೆ. ಕಾಶಿ ವಿಶ್ವನಾಥ ಟ್ರಸ್ಟ್ ಏನಿದೆ, ಈಗ ಹೊಸದಾಗಿ ಇತ್ತೀಚೆಗೆ ಲೋಕಾರ್ಪಣೆಗೊಂಡಂಥ ಕಾಶಿ ವಿಶ್ವನಾಥ ಕಾರಿಡಾರ್ನ ನಿರ್ವಹಿಸುತ್ತೆ ಟ್ರಸ್ಟ್. ಆ ಟ್ರಸ್ಟ್ನ ನೇತೃತ್ವದಲ್ಲಿ ಅಲ್ಲಿ ಪುರೋಹಿತರ ನೇಮಕ ಆಗಬೇಕು ಮತ್ತು ಪೂಜೆಗೆ ಪುರೋಹಿತರಿಗೆ ಮಾತ್ರ ಅವಕಾಶ ಇರುತ್ತೆ, ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ ಅನ್ನುವ ತೀರ್ಪನ್ನು ಈಗ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಕೊಟ್ಟಿದೆ ವೀಣಾ. ಎಸ್ ಅಜಿತ್, ಈಗ ಪುರಾತತ್ವ ಇಲಾಖೆ ವರದಿ ಬಹಳ ಮುಖ್ಯ ಆಗತ್ತೆ. ಅದನ್ನ ಆಧರಿಸಿಯೇ ಮುಂದಿನ ನಮ್ಮ ನಡೆ ಅಂತ ಹಿಂದೂ ಪರ ವಕೀಲರು ಕೂಡ ಹೇಳ್ತಾ ಇದ್ರು, ಜೊತೆಗೆ ಮುಸ್ಲಿಂ ಸಮುದಾಯದ ವಕೀಲರು ಕೂಡ ಹೇಳ್ತಾ ಇದ್ರು. ಸೊ ಪುರಾತತ್ವ ಇಲಾಖೆಯಿಂದ ಬಂದಂತಹ ಸರ್ವೆ, ಆ ವರದಿಯ ಪ್ರಮುಖ ಅಂಶವನ್ನ ನಮ್ಮ ವೀಕ್ಷಕರಿಗೆ ವಿಸ್ತಾರವಾಗಿ ಹೇಳೋದಾದ್ರೆ ಅದು ಅಂದರೆ ಆ್ಯಸ್ ಅ ಪಾರ್ಟ್ ಆಫ್ ಪ್ರೊಸೀಜರ್ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಒಂದು ಪುರಾತತ್ವ ಇಲಾಖೆಯಿಂದ ಒಂದು ಸರ್ವೆಯನ್ನು ಮಾಡಿಸಬೇಕಾಯಿತು. ಆದರೆ ಸರ್ವೆಯ ಅವಶ್ಯಕತೆ ಇಲ್ಲದೆಯೂ ಕೂಡ ಹಾಗೇ ನೋಡಿದ್ರೆ ಜ್ಞಾನವ್ಯಾಪಿ ಮಸೀದಿ ಅಂತ ಏನು ಕರೆಯಲಾಗುತ್ತೆ, ಅದರ ಒಂದು ಗೋಡೆ ಸ್ಪಷ್ಟವಾಗಿ ಮಂದಿರ ಅನ್ನೋದು ಯಾರಿಗಾದರೂ ಅರ್ಥ ಆಗುವಂತೆ ಇತ್ತು. ಅದರ ಜೊತೆಗೆ ಅಲ್ಲಿ 5 ದೇವತೆಗಳು ಇದ್ವು, ಗಣೇಶ, ಆಂಜನೇಯ, ಶೃಂಗಾರ ಗೌರಿ ಸೇರಿದಂತೆ 5 ವಿಗ್ರಹಗಳಿದ್ವು. ಅಲ್ಲಿ ವರ್ಷಕ್ಕೆ 1 ಸಲ ಪೂಜೆಗೆ ಅವಕಾಶವನ್ನು ಈ ಮುಂಚಿನಿಂದ ಕೊಡಲಾಗಿತ್ತು. 1993ರಲ್ಲಿ ಆ ಅವಕಾಶವನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ಕಕ್ಷಿದಾರರು ಕೋರ್ಟಿಗೆ ಹೋದರು. ಪೂಜೆಯ ಹಕ್ಕನ್ನು ನೀವು ಮರುಸ್ಥಾಪಿಸಬೇಕು ಅಂತ ಕೇಳಿಕೊಂಡ್ರು. ಹೇಗೆ ಅಯೋಧ್ಯೆಯಲ್ಲಿ 1528ರಿಂದಲೂ ಹಿಂದೂಗಳು ತಮ್ಮ ಹಕ್ಕನ್ನು ಬಿಟ್ಟು ಕೊಡಲಿಲ್ಲ, ಅಲ್ಲಿ ಮಂದಿರವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಅದರ ಮೇಲೆ ಒಂದು ಮಸೀದಿ ಕಟ್ಟಿದಾಗಲೂ ಕೂಡ ಆ ಜಾಗವೇ ಪವಿತ್ರ ಅಂದುಕೊಂಡು
ಆ ಜಾಗಕ್ಕೆ ಪರಿಕ್ರಮ ಮಾಡ್ತಾ ಇದ್ರು, ಆ ಜಾಗಕ್ಕೆ ತರ್ಪಣಗಳನ್ನು ಬಿಡ್ತಾ ಇದ್ರು, ಆ ಜಾಗದ ಪ್ರಸಾದವನ್ನು ತೆಗೆದುಕೊಂಡು ಬರ್ತಾ ಇದ್ರು. ಈ ರೀತಿಯಾಗಿ ಹೇಗೆ ಹಕ್ಕು ಸಾಧಿಸ್ತಾ ಬಂದರು ಶತಶತಮಾನಗಳ ಕಾಲ, ಅದೇ ರೀತಿಯಲ್ಲಿ ಕಾಶಿಯಲ್ಲೂ ಕೂಡ 1669 ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಔರಂಗಜೇಬನ ಆದೇಶದ ಮೇರೆಗೆ ಅಲ್ಲಿನ ವಿಶ್ವನಾಥ ದೇವಸ್ಥಾನವನ್ನು ನಿರ್ನಾಮ ಮಾಡಲಾಯಿತು, ಸಂಪೂರ್ಣವಾಗಿ ಧರಾಶಾಹಿ ಮಾಡಲಾಯಿತು. ಅಳಿದುಳಿದ ಕಂಬಗಳು, ಶಿಲೆಗಳನ್ನು ಬಳಸಿಕೊಂಡು ಜ್ಞಾನವ್ಯಾಪಿ ಮಸೀದಿಯನ್ನು ಅಲ್ಲಿ ಕಟ್ಟಿಸಲಾಯಿತು ಅನ್ನುವಂಥದ್ದು ಇತಿಹಾಸ ಹೇಳುತ್ತೆ. ಆಗಿನಿಂದಲೂ ಕೂಡ ಹಿಂದೂಗಳು ನಿರಂತರವಾಗಿ ಅದರ ಮೇಲೆ ಹಕ್ಕು ಸಾಧಿಸ್ತಾ ಬಂದರು. ಅನೇಕ ಸಂದರ್ಭಗಳಲ್ಲಿ ವ್ಯವಹಾರಕ್ಕೆ ಕೂತ್ಕೊಂಡು ಅದರ ಬೆಲೆಯನ್ನು ಎಷ್ಟು ಹೇಳ್ತೀರಿ ಹೇಳಿ, ನಾವು ಬೆಲೆ ಕೊಟ್ಟು ಖರೀದಿಸ್ತೀವಿ ಅನ್ನುವ ಮಾತುಕತೆಗಳು ನಡೆದವು. ಅದಕ್ಕಾಗಿ ಯುದ್ಧಗಳು ನಡೆದವು. ನ್ಯಾಯಾಲಯಗಳ ಆರಂಭಗೊಂಡ ನಂತರ, ನ್ಯಾಯಾಂಗ ವ್ಯವಸ್ಥೆ ಶುರುವಾದ ನಂತರ ಪ್ರಕರಣಗಳ ದಾಖಲಾದವು. ಈ ರೀತಿಯಾಗಿ ನಿರಂತರವಾಗಿ ನಡೆದುಕೊಂಡು ಬಂತು. ಅದರ ಪಕ್ಕದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್, ಇಂದೋರ್ನ ರಾಣಿ, ಇನ್ನೊಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿಸಿದ್ರು. ಆ ದೇವಸ್ಥಾನಕ್ಕೂ ಕೂಡ ಆ ದೇವಸ್ಥಾನದಲ್ಲಿ ಬೇರೊಂದು ಲಿಂಗವನ್ನು ಸ್ಥಾಪಿಸಲಾಯಿತು. ಆ ದೇವಸ್ಥಾನದಲ್ಲಿ ಪೂಜೆ ನಡೆದುಕೊಂಡು ಬಂದರೂ ಕೂಡ ಮೂಲ ಕಾಶಿ ವಿಶ್ವನಾಥ ದೇವಸ್ಥಾನ ಏನಿದೆ ಅದರ ಮೇಲಿನ ಹಕ್ಕು ಸ್ಥಾಪನೆಯನ್ನು ಮುಂದುವರಿಸಲಾಗಿತ್ತು. ಈ ಪ್ರಕರಣ ನ್ಯಾಯಾಲಯಕ್ಕೆ ಬಂದ ಸಂದರ್ಭದಲ್ಲಿ 1992 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಉಲ್ಲೇಖ ಕೂಡ ಆಯಿತು. ವರ್ಷಿಪ್ ಆ್ಯಕ್ಟ್ ಬಂದ ನಂತರ ಅಯೋಧ್ಯೆಯನ್ನು ಹೊರತುಪಡಿಸಿ ಉಳಿದ ಯಾವ ದೇವಸ್ಥಾನವಾಗಿರಬೇಕು, ಮಸೀದಿಯಾಗಿರಬೇಕು, ಪೂಜಾ ವಿಧಾನಗಳ ಬದಲಾಗಬಾರದು ಅಂತ. ಆದರೆ ಹಿಂದೂ ಕಕ್ಷಿದಾರರು ಅದರಲ್ಲಿ ಇದ್ದಂಥ ಒಂದು ವಿಷಯವನ್ನು ಪಾಯಿಂಟ್ಔಟ್ ಮಾಡ್ತಾರೆ. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಅಡಿಯಲ್ಲಿ ಅಯೋಧ್ಯೆ ಬರೋದಿಲ್ಲ ಅನ್ನೋದು ಮಾತ್ರ ಅಲ್ಲ, ಯಾವ ಪ್ಲೇಸಸ್ ಆಫ್ ವರ್ಷಿಪ್ಗಳು ಪುರಾತತ್ವ ಇಲಾಖೆ ಅಂಡರಿಗೆ ಬರ್ತವೋ ಅವುಗಳು ಕೂಡ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನಲ್ಲಿ ಬರೋದಿಲ್ಲ ಅಂತ ಕಾಯ್ದೆ ಸ್ಪಷ್ಟವಾಗಿದೆ. ಇದು ಕೂಡ ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರೋದ್ರಿಂದ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಅನ್ನುವ ವಾದವನ್ನು ಕೂಡ ಮಂಡಿಸಿದ್ರು. ಅದು ನ್ಯಾಯಾಲಯಕ್ಕೆ ಸಮ್ಮತಿಯನ್ನು ಪಡೆದುಕೊಂಡು ಅದಾದ ನಂತರ ಹಾಗಾದರೆ ಅಲ್ಲಿ ನಿಜವಾಗಿಯೂ ಮುಂಚೆ ಮಂದಿರ ಇತ್ತ? ಬಿಲೀಫ್ ಸಿಸ್ಟಮ್ ಬೇರೆ, ಸಾಕ್ಷ್ಯಗಳ ಬೇರೆ. ಬಿಲೀಫ್ ಸಿಸ್ಟಮ್ ಡೆಫಿನೆಟ್ಲಿ ಅಲ್ಲಿ ಕಾಶಿ ವಿಶ್ವನಾಥನ ಮೂಲ ಮಂದಿರವೇ ಅಲ್ಲಿದ್ದದ್ದು. ನಂದಿ ಆ ಮಸೀದಿಯ ಕಡೆ ನೋಡ್ತಾ ಕುಳಿತುಕೊಂಡಿದ್ದಾನೆ, ಇತ್ಯಾದಿ ಬಂತು. ಅದಾದ ನಂತರ ಕೋರ್ಟ್ ಕಮಿಷನರ್ ನೇಮಕ ಆಗುತ್ತೆ. ಮುಸ್ಲಿಂ ಕಕ್ಷಿದಾರರು ನಿರಂತರವಾಗಿ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ತನಕವೂ ಹೋಗಿ ದಾವೆಗಳನ್ನು ಹೂಡಿದ್ರು, ಇದಾಗಬಾರ್ದು, ಮಾಡಬಾರದು ಅಂತ. ಆದರೂ ಕೂಡ ಕೋರ್ಟ್ ಕಮಿಷನರ್ ನೇಮಕವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ಕೋರ್ಟ್ ಕಮಿಷನರ್ ನೇಮಕವಾಗಿ ಅಲ್ಲೊಂದು ಕಮಿಟಿ ಹೋದ ಸಂದರ್ಭದಲ್ಲಿ ವಜೂಖಾನಾದಲ್ಲಿ ಶಿವಲಿಂಗ ಪತ್ತೆಯಾಯಿತು ಅಂತ ಹಿಂದೂ ಪರ ಕಕ್ಷಿದಾರರು ಹೇಳಿದ್ರು. ಶಿವಲಿಂಗದ ಮಾದರಿ ಪತ್ತೆಯಾಗಿದೆ ಅಂತ. ಆ ಜಾಗವನ್ನು ಸಂಪೂರ್ಣವಾಗಿ ಸೀಲ್ ಮಾಡಲಾಯಿತು. ಇತ್ತೀಚೆಗೆ ಈ ಪ್ರಕರಣ ಬರೋದಕ್ಕಿಂತ ಮುಂಚೆ ಆ ಜಾಗವನ್ನು ಸ್ವಚ್ಛಗೊಳಿಸುವುದಕ್ಕೆ ಅನುಮತಿಯನ್ನು ಕೇಳಿದರು. ಅದಕ್ಕೂ ಕೂಡ ನ್ಯಾಯಾಲಯ ಅನುಮತಿ ಕೊಡ್ತು. ಅಲ್ಲಿ ಅಂದರೆ ನೂರಾರು ವರ್ಷಗಳ ಕಾಲ ಮುಸ್ಲಿಂ ಸಂಪ್ರದಾಯದಲ್ಲಿ ನಮಾಜ್ಗೆ ಹೋಗೋದಕ್ಕಿಂತ ಮುಂಚೆ ಕೈಕಾಲು ಮುಖ ತೊಳೆದುಕೊಂಡು ಶುದ್ಧರಾಗಿ ಹೋಗ್ತಾರೆ. ಆ ರೀತಿ ಶುದ್ಧ ಕೈಕಾಲು ತೊಳೆದುಕೊಳ್ಳುವಂಥ ಜಾಗ ಅದಾಗಿತ್ತು. ಅಲ್ಲಿ ಮೀನುಗಳ ಸತ್ತು ಬಿದ್ದಿದ್ದಾವೆ ಅಂತ ಮುಸ್ಲಿಂ ಕಕ್ಷಿದಾರರು ಇಲ್ಲ, ಅದೊಂದು ಕಾರಂಜಿ ಅಷ್ಟೇ, ಶಿವಲಿಂಗ ಅಲ್ಲವೇ ಅಲ್ಲ ಅನ್ನುವ ವಾದವನ್ನು ಮಾಡಿದ್ರು. ಆದರೂ ಕೂಡ ಆ ಜಾಗವನ್ನು ಸೀಲ್ ಮಾಡಲಾಯಿತು. ಇತ್ತೀಚೆಗೆ ಅದನ್ನು ಸ್ವಚ್ಛಗೊಳಿಸಿದ್ದಾರೆ. ಈಗ ಪೂಜೆಗೆ ಅವಕಾಶ ಸಿಕ್ಕಿರುವಂಥದ್ದು ಹಿಂದೂ ಪರ ಕಕ್ಷಿದಾರರಿಗೊಂದು ದೊಡ್ಡ ಗೆಲುವು. ವೀಣಾ, ಎಸ್ ಥ್ಯಾಂಕ್ ಯು ಅಜಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.